ರಾಜಸ್ಥಾನದ ಬಾರ್ಮೇರ್ ಎಂಬಲ್ಲಿ ನಡೆದ ಬಿಜೆಪಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮುಸ್ಲಿಂ ಲೀಗ್ ಪಕ್ಷದ ಮುದ್ರೆಯನ್ನು ಒತ್ತಲಾಗಿದೆ. ಮುಸ್ಲಿಂ ಲೀಗ್ ಪಕ್ಷವು ದೇಶ ವಿಭಜನೆಯ ಮೂಲಕ ಭಾರತೀಯರನ್ನು ವಂಚಿಸಿದ ಪಕ್ಷವಾಗಿದೆ ಎಂದರು. ಇಂಡಿಯಾ ಅಲೈನ್ಸ್ ಒಕ್ಕೂಟದ ಮೈತ್ರಿ ಪಕ್ಷಗಳು ದೇಶದ ಪರಮಾಣು ಶಸ್ತ್ರಗಳನ್ನು ನಾಶಪಡಿಸುವ ಬಗ್ಗೆ ಮಾತನಾಡುತ್ತಿವೆ. ಭಾರತದ ಸಮೀಪವರ್ತಿ ದೇಶಗಳು ಪರಮಾಣು ಶಸ್ತ್ರಗಳನ್ನು ಹೊಂದಿರುವಾಗ ಭಾರತವು ಪರಮಾಣು ಅಣ್ವಸ್ತ್ರವಿಲ್ಲದ ಬಡ ರಾಷ್ಟ್ರವಾಗಬೇಕೆ ಎಂದು ಪ್ರಶ್ನಿಸಿದರು. ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನಲ್ಲಿ ಮುಖ್ಯ ಶಂಕಿತ ಆರೋಪಿಗಳಾದ ಅಬ್ದುಲ್ ಮತೀನ್ ತಾಹಾ ಮತ್ತು ಮುಸಾವಿರ್ ಹುಸೇನ್ ಸಾಹಿಬ್ ಅವರನ್ನು ಎನ್ಐ ಕಚೇರಿಯಲ್ಲಿನ ವಿಚಾರಣೆ ಬಳಿಕ ಕೋಲ್ಕತ್ತಾದ ಆಸ್ಪತ್ರೆಗೆ ಕರೆತಂದು ಆರೋಗ್ಯ ತಪಾಸಣೆ ಮಾಡಿಸಲಾಯಿತು. ಆರೋಗ್ಯ ತಪಾಸಣೆ ಬಳಿಕ ಇವರನ್ನು ಎನ್ಐ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತದೆ ಎಂದು ಉನ್ನತ ಅಧಿಕಾರಿಗಳು ತಿಳಿಸಿದ್ದಾರೆ. ಸೈಬರ್ ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವುದಕ್ಕೆ ನೆರವಾಗಲು ಇನ್ಫೋಸಿಸ್ ಫೌಂಡೇಶನ್ನಿಂದ ಕರ್ನಾಟಕ ಪೊಲೀಸ್ ಇಲಾಖೆಗೆ 33 ಕೋಟಿ ರೂಪಾಯಿ ಆರ್ಥಿಕ ನೆರವು ನೀಡಲಾಗಿದೆ. ಬೆಂಗಳೂರಿನಲ್ಲಿರುವ ಸಿಐಡಿ ಘಟಕ, ಭಾರತೀಯ ದತ್ತಾಂಶ ಭದ್ರತಾ ಸಮಿತಿ ಹಾಗೂ ಸೈಬರ್ ಅಪರಾಧಗಳ ತನಿಖೆ ತರಬೇತಿ ಮತ್ತು ಸಂಶೋಧನಾ ಕೇಂದ್ರದ ಜೊತೆಗೆ ಈ ಕುರಿತು ಒಡಂಬಡಿಕೆ ಅಂಕಿತ ಹಾಕಿದೆ. ಬೆಂಗಳೂರಿನ HAL ಬಗ್ಗೆ ಅಪಪ್ರಚಾರ ಮಾಡಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ವಿರುದ್ಧ BS ಯಡಿಯೂರಪ್ಪ ಅವರು ವಾಗ್ದಾಳಿ ನಡೆಸಿದ್ದು ಕ್ಷಮೆ ಯಾಚಿಸುವಂತೆ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ವಿಶ್ವಾಸಾರ್ಹ ನಾಯಕ ಇಲ್ಲದೆ ಕೇಂದ್ರ ಸರ್ಕಾರದ ಮೇಲೆ ವಿವಾದ ಸೃಷ್ಟಿಸಿ ಜನಬೆಂಬಲ ಪಡೆಯಬಹುದು ಎಂದು ಭ್ರಮೆಯಲ್ಲಿದ್ದಾರೆ. ಮೋದಿ ಕೆಲಸಗಳ ಆಧಾರದ ಮೇಲೆ ನಾವು ಚುನಾವಣೆ ಎದುರಿಸುತ್ತಿದ್ದೇವೆ. ರಾಹುಲ್ ಗಾಂಧಿ ಹಿಂದೆ ಬೆಂಗಳೂರು HAL ಮುಚ್ಚುತ್ತಾರೆ ಎಂಬ ಅಪಪ್ರಚಾರ ಮಾಡಿದ್ದರು. ಆದರೆ ಇಂದು HAL ದಾಖಲೆಯ ಆದಾಯ ಗಳಿಸಿದೆ ಎಂದರು. ಭಾರತದ ವೇಗದ ಓಟಗಾರ್ತಿ ಜ್ಯೋತಿ ಅರ್ರಾಚಿ ಪ್ಯಾರಿಸ್ ಒಲಿಂಪಿಕ್ಸ್ 2024ರ ಪೂರ್ವಭಾವಿಯಾಗಿ ಸ್ಪೇನಿಗೆ ತೆರಳಿ ಅಭ್ಯಾಸ ಆರಂಭಿಸಲಿದ್ದಾರೆ. ಜ್ಯೋತಿ ವಿಶ್ವ ರ್ಯಾಂಕಿಂಗ್ನಲ್ಲಿ 23ನೇ ಸ್ಥಾನ ಹೊಂದಿದ್ದು 100 ಮೀಟರ್ ಹರ್ಡಲ್ಸ್ನಲ್ಲಿ ಭಾರತದ ಭರವಸೆಯಾಗಿದ್ದಾರೆ. ಟಾಪ್ಸ್ ಯೋಜನೆಯಡಿ ಭಾರತದ ಶಟ್ಲರ್ಗಳಾದ ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ರಾಜ್ ರಾಂಕಿರೆಡ್ಡಿ ಉನ್ನತ ತರಬೇತಿ ಪಡೆಯಲಿದ್ದಾರೆ.